ಯೂಟ್ಯೂಬ್ ಸೆಷನಲ್ಲಿ ನಾವು GS3 ಪೇಪರ್, ಸೊ ಪೇಪರ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು GS3 ಪೇಪರಲ್ಲಿ ಬರ್ತಕ್ಕಂತಹ ಎನ್ವೈರ್ಮೆಂಟಲ್ ಇಕಾಲಜಿಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ರೈನಿಂಗ್ ಮಿಸ್ರಿ. ಈ ಕುರಿತಂತೆ ಒಂದಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನು ನಿಮಗೆ ತಿಳಿಸಲೇಬೇಕು. ಜಸ್ಟ್ ಅ ಮಿನಿಟ್, 1 ಮಿನಿಟ್. ಓಕೆ, ಓಕೆ. ಸೊ GS3 ಫಸ್ಟ್ ಮೊದಲನೇದಾಗಿ ಇದು ಯಾವ ಪೇಪರಲ್ಲಿ ಸಂಬಂಧಪಟ್ಟಿದ್ದು? ಸೊ GS3 ಪೇಪರಲ್ಲಿ ಬರ್ತಕ್ಕಂತಹ ಎನ್ವೈರ್ಮೆಂಟ್ ಇಕಾಲಜಿ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತಹ ಟಾಪಿಕ್. ಸೊ ಇದ್ರ ಅಂಡರಲ್ಲಿ ಅರ್ಬನೈಸೇಷನ್, ಸೊ ಅರ್ಬನೈಸೇಷನ್ಗೆ ಸಂಬಂಧಪಟ್ಟಂಥ ಟಾಪಿಕ್ಕು. ಸೊ ಇತ್ತೀಚೆಗೆ ಪಾಪ್ಯುಲರಾಗಿ ನಾವು ಕಾಣ್ತಿರ್ತಕ್ಕಂಥದ್ದು ನಾರ್ತ್ ಕರ್ನಾಟಕ ಫ್ಲಡ್ಸನ್ನು ನೋಡಿದ್ವಿ. ಸೊ ಫ್ಲಡ್ಡಿಂಗಿಂದ ಆಗ್ತಿರ್ತಕ್ಕಂಥ ಅಥವಾ ಪ್ರವಾಹದಿಂದ ಆಗ್ತಿರ್ತಕ್ಕಂಥ ಅನಾಹುತಗಳು, ಸೊ ಪ್ರಕೃತಿ ವಿಕೋಪಗಳಲ್ಲಿ ಒಂದಾದಂತಹ ಫ್ಲಡ್ಡಿಂಗಲ್ಲಿ ಸೊ ಅದರಿಂದ ಆಗ್ತಿರ್ತಕ್ಕಂಥ ಅವಘಡಗಳು ಮತ್ತು ಅರ್ಬನ್ ಏರಿಯಾ ಮೇಲೆ ಅದು ಹೇಗೆ ಯಾವ ರೀತಿ ಪರಿಣಾಮ ಬೀರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಈ ಕ್ಲಾಸಸಲ್ಲಿ ಕರೆಂಟ್ ಅಫೇರ್ಸ್ನ ನಾವು ಇಶ್ಯೂ ಬೇಸ್ಡ್ ಕರೆಂಟ್ ಅಫೇರ್ಸ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕ್ಲಾಸಸ್ನ ಮೆಥಡಾಲಜಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಶ್ಯೂ ಬೇಸ್ಡ್ ಕರೆಂಟ್ ಅಫೇರ್ಸ್ ಅಂತಂದರೆ ಒಂದು ವಿಷಯವನ್ನು ತಗೊಂಡು ಅದ್ರ ಮೇಲೆ ಚರ್ಚೆಯನ್ನು ಮಾಡ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಟೆಂಟನ್ನು ಡೆವಲಪ್ ಮಾಡ್ತಕ್ಕಂಥ ಪ್ರಯತ್ನ. ಸೊ ಮೊದಲನೇದಾಗಿ MCQs ಅಂದರೆ ಪ್ರಿಲಿಮ್ಸ್ಗೆ ಬೇಕಾದಂತಹ MCQsಗಳನ್ನು ಸಾಲ್ವ್ ಮಾಡ್ತಕ್ಕಂತಹ ಎಬಿಲಿಟಿಯನ್ನು ಬೆಳೆಸಲಿಕ್ಕೆ ಸೊ ಕಾಂಪ್ರಿಹೆನ್ಸಿವ್ ಆಗಿ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ. ಹಾಗೆ ಮೇನ್ಸ್ಗೆ ಮುಖ್ಯ ಪರೀಕ್ಷೆಗೆ ಒಂದು ಉತ್ತರವನ್ನು ಬರೀಲಿಕ್ಕೆ ನಿಮಗೇನು ಒಂದು 250 ಪದಗಳ ಕಂಟೆಂಟ್ ಬೇಕು, ಅದು ಕೂಡ ನಿಮಗೆ ಈ ಕ್ಲಾಸಸ್ಗಳಲ್ಲಿ ಸಿಗುತ್ತೆ. ಹಾಗೆ ಈ ಕಾನ್ಸೆಪ್ಟನ್ನು ಸರ್ವತೋಮುಖವಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಬಂಧ ಬರವಣಿಗೆಯಲ್ಲಿ ನಿಮ್ಮ ಒಂದು ಕಂಟೆಂಟನ್ನು ಡೆವಲಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ಯೂಟ್ಯೂಬ್ ಕ್ಲಾಸಸ್ಗಳಲ್ಲಿ ಮಾಡಲಾಗುತ್ತೆ. ಸೊ ಡೀಟೇಲ್ ಕ್ಲಾಸ್ ನೀವು ಬೇಕು ಅಂತಂದರೆ ಸೊ ಫಾರ್ ಎಕ್ಸಾಂಪಲ್ ಸೊ ನಾಳೆ ನನ್ನ ಸ್ಲಾಟ್ 9:30 AM ಅಲ್ಲಿ ನೀವು ಸ್ಪೆಷಲ್ ಕ್ಲಾಸಸ್ಗಳಲ್ಲಿ ಅಟೆಂಡ್ ಮಾಡ್ಬೋದು. ಆ ನಂತರದಲ್ಲಿ ಸೊ ಪ್ಲಸ್ ಪ್ಲ್ಯಾಟ್ಫಾರ್ಮ್ ಕೂಡ ಪ್ಲಸ್ ಆ ಸ್ಪೆಷಲ್ ಕ್ಲಾಸ್ಗೆ ಬರೋದ್ರ ಮುಖಾಂತರ ಅನ್ಅಕಾಡೆಮಿ ಪ್ಲಸ್ ಪ್ಲ್ಯಾಟ್ಫಾರ್ಮ್ನ ಒಂದು ಫ್ರೀ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತಕ್ಕಂತಹ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಸೊ ಇದು 9:30 AMಗೆ ನನ್ನ ಸ್ಪೆಷಲ್ ಕ್ಲಾಸ್ ಶುರು ಆಗ್ತಕ್ಕಂಥದ್ದು. ಸೊ ಈ ಒಂದು ಕ್ಲಾಸಲ್ಲಿ ನಾವು ಟಾಪಿಕ್ ಡಿಸ್ಕಸ್ ಮಾಡೋದಾದರೆ ಇತ್ತೀಚೆಗೆ ನಾವು ಕಂಡಂಥದ್ದು ನಾರ್ತ್ ಕರ್ನಾಟಕ ಫ್ಲಡ್ಸ್ನ ಕಂಡ್ವಿ. ಸೊ ಅದರಿಂದ ಆಗ್ತಿರ್ತಕ್ಕಂಥ ಅವಘಡಗಳ ಬಗ್ಗೆ ಮಾತಾಡೋದಾದರೆ ಮೆಜಾರಿಟಿ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೊ ಬಿಹಾರದಲ್ಲಿ ಕಂಡಂಥ ಫ್ಲಡ್ಸ್ ಆಗಿರ್ಬೋದು, ಅಥವಾ ಮಡಿಕೇರಿನಲ್ಲಿ ಕಂಡಂಥ ಫ್ಲಡ್ಸ್ ಆಗಿರ್ಬೋದು, ಅಥವಾ ಉತ್ತರ ಕರ್ನಾಟಕದಲ್ಲಿ ಕಂಡಂಥ ಫ್ಲಡ್ಸ್ ಆಗಿರ್ಬೋದು, ಹೆಚ್ಚು ಕಮ್ಮಿ ಅಥವಾ ಕೇರಳದಲ್ಲಿ ಕಂಡಂಥ ಫ್ಲಡ್ಸ್ ಆಗಿರ್ಬೋದು. ಸೊ ಇದರಿಂದ ಆಗಿರ್ತಕ್ಕಂಥ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಅಂದರೆ ನಾವು ಈ ಪ್ರಾಣಹಾನಿ ಮತ್ತು ಏನು ಪ್ರಾಪರ್ಟಿ ಲಾಸ್ ಆಗಿದೆ ಅದನ್ನು ನಾವು ತಡೆಗಟ್ಟಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ಗಳನ್ನು ನಾವು ತೊಗೊಳ್ಬೋದು. ಸೊ ಫ್ಲಡ್ ಅಂತಕ್ಕಂಥದ್ದು ಇಟ್ಸ್ ಎ ನ್ಯಾಚುರಲ್ ಕೆಲಾಮಿಟಿ. ಸೊ ನ್ಯಾಚುರಲ್ ಕೆಲಾಮಿಟಿ ಅಂದರೆ ಒಂದು ಪ್ರಕೃತಿ ವಿಕೋಪಗಳು ಅಥವಾ ಪ್ರಕೃತಿಯಿಂದ ಆಗ್ತಕ್ಕಂಥ ಒಂದು ಅವಘಡಗಳನ್ನು ನಾವು ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಕರಿತೀವಿ. ಹಾಗಾದರೆ ನಾವು ಸಾಧ್ಯವಾದ ಮಟ್ಟಕ್ಕೆ ಈ ಪ್ರಕೃತಿ ವಿಕೋಪಗಳನ್ನು ತಡೀತಕ್ಕಂಥದ್ದು ಒಂದು ಭಾಳ ಕಷ್ಟಕರ ಸಂಗತಿ. ಬಟ್ ಇದಕ್ಕೆ ಪ್ರಿಪೇರ್ಡ್ನೆಸ್ ಅಂತೂ ನಾವು ಮಾಡ್ಕೊಳ್ಬೋದು. ಅಂದರೆ ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡು ಸೊ ಇಂತಹ ಅವಘಡಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ಪ್ಲ್ಯಾನನ್ನು ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಅತ್ಯಗತ್ಯ ವಿಷಯ. ಸೊ ಹಾಗಾಗಿ ನೋಡೋಣ, ಸೊ ಈ ಫ್ಲಡ್ಸ್ ಅಂತಕ್ಕಂಥದ್ದನ್ನ ನಾವು ಹೇಗೆ ಡೀಲ್ ಮಾಡಬೇಕು. ಸೊ ನಾವು ಹೇಗೆ ಡೀಲ್ ಮಾಡ್ತೀವಿ ಅಂದರೆ ಫ್ಲಡ್ಸ್ ಯಾಕೆ ಆಗ್ತಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಸೊ ಆ ಕಾರಣವನ್ನು ಹುಡುಕ್ತಾ ಹೋದರೆ ಸೊ ನಾವು ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಫ್ಲಡ್ಸ್ ಅಂತಕ್ಕಂಥದ್ದು ನಾನು ಆಗಲೇ ಹೇಳಿದಾಗೆ ಇದೊಂದು ನ್ಯಾಚುರಲ್ ಕೆಲಾಮಿಟಿ. ಅಂದರೆ ಕ್ಲೈಮೇಟ್ ಚೇಂಜ್ನಿಂದ ಆಗ್ತಿರ್ತಕ್ಕಂಥ ಒಂದು ಕಾನ್ಸಿಕ್ವೆನ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಹವಾಮಾನ ಒಂದು ಬದಲಾವಣೆಯಿಂದ ಆಗ್ತಿರ್ತಕ್ಕಂಥ ಒಂದು ಬೈ ಪ್ರಾಡಕ್ಟ್ ಆಗಿ ನಾವು ಫ್ಲಡ್ಸನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂದರೆ ಕ್ಲೈಮೇಟ್ ಚೇಂಜ್ನಿಂದ ಆಗ್ತಿರ್ತಕ್ಕಂತಹ ಒಂದು ಕಾನ್ಸಿಕ್ವೆನ್ಸ್. ಓಕೆ, ಕ್ಲೈಮೇಟ್ ಚೇಂಜ್. ಸೊ ಈ ಕ್ಲೈಮೇಟ್ ಚೇಂಜ್ ಸೊ ನಾವೇನು ಹೇಳ್ತೀವಿ ಅಂತಂದರೆ ಈ ಒಂದು ಯಾವ ಕ್ಲೈಮೇಟ್ ಚೇಂಜಿಂದ ಈ ಪ್ರಕೃತಿ ವಿಕೋಪಗಳು ಹೇಗಾಗ್ತಿದ್ದಾವೆ ಅಂತಂದರೆ ಸೊ ನಮ್ಮಲ್ಲಿರ್ತಕ್ಕಂಥ ಕ್ಲೈಮೇಟ್ ಪ್ಯಾಟ್ರನ್ನು ಭಾಳ ಏರುಪೇರು ಆಗ್ತಿರ್ತಕ್ಕಂಥ ಸಂಗತಿ. ಫಾರ್ ಎಕ್ಸಾಂಪಲ್ ಸೊ ನಮ್ಮಲ್ಲಿ ಸೀಸನ್ಸ್ ಅಂತ ಕರಿತೀವಿ, ರೈನಿ ಸೀಸನ್, ಸಮ್ಮರ್ ಸೀಸನ್, ವಿಂಟರ್ ಸೀಸನ್, ಸ್ಪ್ರಿಂಗ್ ಸೀಸನ್ಸ್ ಅಂತ. ಈ ಸೀಸನ್ಸ್ಗಳು ಅಥವಾ ಮಾನ್ಸೂನ್ಸ್ಗಳು ಯಾವ ಟೈಮಲ್ಲಿ ಬರಬೇಕು, ಸೊ ಈ ಮಾನ್ಸೂನ್ಸ್ಗಳಿಂದ ಬಂದಂಥ ಸಂದರ್ಭದಲ್ಲಿ ಸೊ ಸೀಸನ್ಸ್ಗಳು ಏನು ಬರ್ತಾ ಹೋಗುತ್ತೆ, ಇದಕ್ಕೊಂದು ಪ್ಯಾಟರ್ನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಅದನ್ನು ಲೈಕ್ ಸೊ ಜೂನಿಂದ ನಾವು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನಾವು ಮಳೆಗಾಲವನ್ನು, ಸೊ ಅದರಿಂದ ವಿಂಟರನ್ನು, ಸಮ್ಮರನ್ನು, ಸ್ಪ್ರಿಂಗನ್ನು ನಾವು ಆಚರಿಸ್ತಾ ಹೋಗ್ತೀವಿ. ಈ ಕ್ಲೈಮೇಟ್ ಪ್ಯಾಟ್ರನ್ ಏನಿದೆಯಲ್ಲ, ಈ ಒಂದು ಕ್ಲೈಮೇಟ್ ಚೇಂಜ್ನಿಂದ ಆಗ್ತಿರ್ತಕ್ಕಂತಹ ಈ ಕ್ಲೈಮೇಟ್ ಪ್ಯಾಟ್ರನ್ನ ಚೇಂಜಸ್ ಏನಿದೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಸೊ ಇತ್ತೀಚೆಗೆ ನಾವು ಕಂಡುಬರ್ತಕ್ಕಂಥದ್ದು ಸೊ ಫ್ರೀಕ್ವೆನ್ಸಿ ಆಫ್ ಕ್ಲೈಮೇಟ್ ಪ್ಯಾಟರ್ನ್ ಚೇಂಜ್ ಆಗ್ತಿರ್ತಕ್ಕಂಥದ್ದು. ಅಂದರೆ ಕಾಲಕ್ಕೆ ಮಳೆ ಆಗಲ್ಲ ಅಥವಾ ಕಾಲಕ್ಕೆ ಬೆಳೆ ಆಗಲ್ಲ. ಸೊ ಎಲ್ಲ ಒಂದು ಕಡೆ ಸೊ ಇದ್ದಕ್ಕಿದ್ದಂಗೆ ಫ್ಲಡ್ಸ್ ಬರ್ತಕ್ಕಂಥದ್ದು ಅಥವಾ ಇದ್ದಕ್ಕಿದ್ದಂಗೆ ಬರಗಾಲ ಬರ್ತಕ್ಕಂಥದ್ದು. ಸೊ ಈ ರೀತಿಯ ಕಾನ್ಸಿಕ್ವೆನ್ಸಸ್ಗಳನ್ನ ನಾವು ಫೇಸ್ ಮಾಡ್ತಿರ್ತಕ್ಕಂಥದ್ದು ಸೊ ಕ್ಲೈಮೇಟ್ ಚೇಂಜ್ನ ಬೈ ಪ್ರಾಡಕ್ಟ್ ಆಗಿ. ಸೊ ಹಾಗಾಗಿ ಈ ಕ್ಲೈಮೇಟ್ ಚೇಂಜ್ನ ಒಂದು ಕಾನ್ಸಿಕ್ವೆನ್ಸು ಫ್ಲಡ್ಸ್ ಆದರೂ ಆಗಿರ್ಬೋದು, ಡ್ರಾಟ್ ಆದರೂ ಆಗಿರ್ಬೋದು.
ಬಟ್ ನಾವು ಅಂದರೆ ಡ್ರಾಟ್ ಅಂದರೆ ಬರಗಾಲ, ಫ್ಲಡ್ಸ್ ಅಂದರೆ ಪ್ರವಾಹ. ಸೊ ಈ ಪ್ರವಾಹ ಮತ್ತು ಈ ಬರಗಾಲಕ್ಕೆ ತುತ್ತಾದಂಥ ಪ್ರದೇಶಗಳನ್ನು ನಾವು ಸ್ಟಡಿ ಮಾಡ್ತಾ ಹೋದರೆ ಸೊ ಅಲ್ಲಿ ನಾವು ಕಂಡುಬರ್ತಕ್ಕಂಥದ್ದು ಅವುಗಳನ್ನು ತಡಿಲಿಕ್ಕಂತೂ ಆಗಲ್ಲ. ಸೊ ಯಾವ ರೀತಿಯಾಗಿ ಮಿಟಿಗೇಟ್ ಅಂದರೆ ನಾವು ಕ್ಲೈಮೇಟ್ ಚೇಂಜ್ನ ರೆಡ್ಯೂಸ್ ಮಾಡ್ತಾ ಜೊತೆಗೇನೆ ಆ ಪ್ರಕೃತಿ ವಿಕೋಪಗಳಿಗೆ ಸ್ಪಂದಿಸ್ತಕ್ಕಂಥ ಮಾರ್ಗಗಳನ್ನು ನಾವು ಕಂಡಿಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಡಿಸ್ಕಸಿಗೆ ಸಂಬಂಧಪಟ್ಟಂತೆ ಸೊ ಫ್ಲಡ್ಡಿಂಗ್ ಆಗಿರ್ಬೋದು, ಡ್ರಾಟ್ ಆಗಿರ್ಬೋದು, ಅಥವಾ ಹೀಟ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಅಂದರೆ ದ್ವೀಪಗಳಲ್ಲಿ ಹೀಟ್ ಐಲ್ಯಾಂಡ್ಸ್ ಆಗಿ ಪರಿವರ್ತನೆಗೊಂಡಾಗ ಸೊ ಅದರಿಂದ ಆಗ್ತಕ್ಕಂಥ ಡೇಂಜರ್ಗಳು. ಸೊ ಇದರಿಂದ ಅರ್ಬನ್ ಫ್ಲಡ್ಡಿಂಗ್ ಆಗ್ತಾ ಇದೆ, ಡ್ರಾಟ್ಸ್ ಬರ್ತಾ ಇದೆ. ಸೊ ಇದನ್ನೆಲ್ಲದನ್ನು ಹೇಗೆ ಮಿಟಿಗೇಟ್ ಮಾಡಬೇಕು, ಅಥವಾ ಅದರಿಂದ ಆಗ್ತಕ್ಕಂಥ ಒಂದು ಪ್ರಾಣಹಾನಿ ಆಗಿರ್ಬೋದು ಅಥವಾ ಆಸ್ತಿ ಪಾಸ್ತಿ ಹಾನಿ ಆಗಿರ್ಬೋದು, ಅವುಗಳನ್ನು ತಡೆಗಟ್ಟತಕ್ಕಂಥ ಒಂದು ಟ್ಯಾಕ್ಲಿಂಗ್ ಮೆಥಡ್ಸನ್ನು ನಾವು ಈ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಇದು ಇಶ್ಯೂ ಬೇಸ್ಡ್ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಎಕ್ಸ್ಪ್ಲನೇಷನಲ್ಲಿ ನೀವು ಹುಡುಕಬೇಕಾಗಿರ್ತಕ್ಕಂಥದ್ದು ಫ್ಯಾಕ್ಚುಯಲ್ ಕ್ವಶನ್ಸ್, ಮೀನ್ಸ್ ಫ್ಯಾಕ್ಟ್ಸ್ನ ನಾನು ಏನು ಕವರ್ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಅನಾಲಿಸಿಸನ್ನು ನೀವು ಮೇನ್ಸ್ ಕಂಟೆಂಟ್ ಆಗಿ ಪರಿವರ್ತನೆಗೊಳಿಸಬೇಕು. ಸೊ ಅದರಲ್ಲಿ ಬೇಕಾಗಿರ್ತಕ್ಕಂಥ ಫ್ಯಾಕ್ಟ್ಸನ್ನು, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಈ ಕ್ಲೈಮೇಟ್ ಚೇಂಜ್ ಸ್ಟಡಿ ಮಾಡ್ತಕ್ಕಂಥ ಬಾಡಿ ಯಾವುದು? ಸೊ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಈ ಒಂದು ಬಾಡಿ, ಸೊ ವಿಶ್ವಸಂಸ್ಥೆಯ ಈ ಒಂದು ಬಾಡಿ ಏನು ಮಾಡುತ್ತೆ, ಸೊ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಪ್ರಿಪೇರ್ಡ್ನೆಸ್ ಹೇಗೆ ಮಾಡ್ಬೋದು ಅಥವಾ ಅದನ್ನು ಮಿಟಿಗೇಟ್ ಅಂದರೆ ರೆಡ್ಯೂಸ್ ಮಾಡಲಿಕ್ಕೆ ಸೊ ಯಾವ ರೀತಿಯ ತಯಾರಿಯನ್ನು ಬೇಕಾಗುತ್ತೆ ಅಂತಕ್ಕಂಥ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡ್ತಕ್ಕಂಥ ವಿಶ್ವಸಂಸ್ಥೆಯ ಬಾಡಿ ಯಾವುದು? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಹಾಗೆ ಈ ರೀತಿಯಾದಂತಹ ಒಂದು ಫ್ಯಾಕ್ಚುಯಲ್ಸ್ನ ನೀವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಕ್ಯಾಚ್ ಮಾಡಬೇಕಾಗತ್ತೆ. ಸೊ ನಾನೇನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಆ ಎಕ್ಸ್ಪ್ಲೇಷನ್ನ ನೀವು ಆ ಎಸ್ಸೆ ಪ್ರಿಪ್ರೇಷನಲ್ಲಿ ಅಥವಾ ಮುಖ್ಯ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ಗೆ ನೀವು ಬಳಸ್ಕೊಳ್ಬೋದು. ಸೊ ಈ ರೀತಿಯಾದಂತಹ ವಿಷಯಾಧಾರಿತಂತಹ ಪ್ರಚಲಿತ ವಿದ್ಯಮಾನಗಳನ್ನು ಸೊ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ನಾವು ದಿನನಿತ್ಯ ಚರ್ಚೆ ಮಾಡ್ತೀವಿ. ಹಾಗೆ ಅಲ್ಲೂ ಕೂಡ ತಯಾರಿಯನ್ನು ಹೇಗೆ ಮಾಡ್ತಕ್ಕಂಥದ್ದು ಅಂತೇಳಿ ತಿಳಿಸ್ತಾ ಹೋಗ್ತೀವಿ. ಸೊ ಯಾರೆಲ್ಲ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿರೋರು ಸ್ಪೆಷಲ್ ಕ್ಲಾಸಸ್ಗಳನ್ನು ಫ್ರೀಯಾಗಿ ನೀವು ಅವೈಲ್ ಮಾಡ್ಬೋದು. ಸೊ ಕ್ಲಾಸಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ನಾವು ಅನ್ಅಕಾಡೆಮಿ ಸ್ಪೆಷಲ್ ಕ್ಲಾಸಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾದರೆ ಈಗ ಹೇಗೆ ಟ್ಯಾಕಲ್ ಮಾಡಬೇಕು ಅಂತದ್ದು ಎಕ್ಸ್ಪ್ಲನೇಷನ್ ಮೈನ್ಸ್ ಪರ್ಸ್ಪೆಕ್ಟಿವ್ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಿಕಾಸ್ 250 ವರ್ಡ್ಸಲ್ಲಿ ನೀವು ಕಂಟೆಂಟನ್ನು ಕವರ್ ಮಾಡಬೇಕು. ಸೊ ಹಾಗಾದರೆ ನಾವು ಈ ಮೈನ್ಸ್ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ಬಹಳಷ್ಟು ಡೈಮೆನ್ಷನ್ಸ್ಗಳಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಕ್ಲೈಮೇಟ್ ಚೇಂಜ್ ಅಂದ ತಕ್ಷಣ ನಾವು ಟೆಕ್ನಿಕಲ್ ಆನ್ಸರ್ನ ಬರೆಯೋ ಆಗಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಸೈನ್ಸ್ನ ರಿಸರ್ಚ್ ಓರಿಯೆಂಟೆಡ್ ಆನ್ಸರ್ಸ್ಗಳನ್ನು ಬರೀಬಾರ್ದು. ಸೊ ಜನ್ರಿಕ್ ಆಗಿ ಬರೀಬೇಕಾಗತ್ತೆ. ಸೊ ಜನ್ರಿಕ್ ಆಗಿ ಬರೀಬೇಕಾದ್ರೆ ನಾವು ಯಾವ ಡೈಮೆನ್ಷನ್ಸ್ಗಳನ್ನು ಕವರ್ ಮಾಡ್ತೀವಿ ಅದು ಭಾಳನೇ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಫಸ್ಟ್ ಪಾಯಿಂಟ್ ನಾನು ಬರೆದಿದ್ದೀನಿ. ಸೊ ಈ ಕ್ಲೈಮೇಟ್ ಚೇಂಜ್ನ ನಾವು ಟ್ಯಾಕಲ್ ಮಾಡಬೇಕಾದ್ರೆ ಪೊಲಿಟಿಕಲ್ ಡೈಮೆನ್ಷನಿಂದ ನಾವೇನು ಬರೀಬೋದು? ಪೊಲಿಟಿಕಲ್ ಡೈಮೆನ್ಷನಿಂದ ನಾವೇನು ಬರೀಬೋದು ಅಂತಂದರೆ ಇಂಟರ್ ಮಿನಿಸ್ಟೀರಿಯಲ್ ರೆಸ್ಪಾನ್ಸ್ ಅಂತ ಕರಿತೀವಿ. ಅಂದರೆ ಸೊ ಈ ಫ್ಲಡ್ಸ್ ಅಥವಾ ಡ್ರಾಟ್ಸ್, ಬರಗಾಲ ಅಥವಾ ಈ ಪ್ರವಾಹನ ಕಂಟ್ರೋಲ್ ಮಾಡಲಿಕ್ಕೆ ಹಲವಾರು ಮಿನಿಸ್ಟ್ರಿಗಳ ಒಂದು ಕೋಆರ್ಡಿನೇಷನ್ ಬೇಕಾಗುತ್ತೆ. ಅಂದರೆ ಅವರ ಒಂದು ಕೋಆಪರೇಷನ್ ಇದ್ದಾಗ ಮಾತ್ರ ಸೊ ಬಹಳಷ್ಟು ಸೇವೆಗಳು ಜನರಿಗೆ ತಲುಪಲಿಕ್ಕೆ ಸಾಧ್ಯ, ಅಥವಾ ಗ್ರಾಸ್ ರೂಟ್ ಲೆವೆಲ್ಗೆ ಸೊ ತಳಮಟ್ಟದ ಒಂದು ಜನರಿಗೆ ತಲುಪಲಿಕ್ಕೆ ಸಾಧ್ಯ. ಬಿಕಾಸ್ ನೆರೆ ಸಂತ್ರಸ್ತರಿಗೆ ಬಹಳಷ್ಟು ಪರಿಹಾರದ ಹಣ ಇವತ್ತಿಗೂ ಕೂಡ ಸಂದಾಯವಾಗಿಲ್ಲ. ಸೊ ಅವುಗಳನ್ನು ಓವರ್ಕಮ್ ಮಾಡಬೇಕಂದ್ರೆ ಯಾವುದೋ ಒಂದು ಮಿನಿಸ್ಟ್ರಿ ಕೆಲಸ ಮಾಡೋ ಬದಲು ಭಾಳಷ್ಟು ಮಿನಿಸ್ಟ್ರಿಗಳು ಒಂದು ಸೂಪರ್ ಆದಂಥ ಅಥವಾ ರೋಬಸ್ಟ್ ಆದಂಥ ಪ್ಲ್ಯಾನ್ ಒಂದಿಗೆ ಹೊರಬರ್ತಕ್ಕಂಥದ್ದು. ಸೊ ಆ ಪ್ಲ್ಯಾನ್ ಮುಖಾಂತರ ಗ್ರಾಸ್ ರೂಟ್ ಲೆವೆಲಲ್ಲಿ ಒಂದು ಪಾಲಿಸಿಗಳನ್ನು ಅಥವಾ ಈ ಮಿಟಿಗೇಟ್ ಮಾಡ್ತಕ್ಕಂಥ ಮೆಜರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ನ ನೋಡಿದ್ರೆ ಸೊ ಮಿನಿಸ್ಟ್ರೀಸಲ್ಲಿ ಯಾವ ಒಂದು ಮಿನಿಸ್ಟ್ರಿ ಬರ್ಬೋದು? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಬರಬೇಕಾಗತ್ತೆ, ಅಥವಾ ಅರ್ಬನ್ ಡೆವಲಪ್ಮೆಂಟ್ ಬರಬೇಕಾಗತ್ತೆ, ವಾಟರ್ ಮ್ಯಾನೇಜ್ಮೆಂಟ್ ಬರಬೇಕಾಗತ್ತೆ, ಅಥವಾ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಬರಬೇಕಾಗತ್ತೆ. ಒಟ್ಟಾರೆ ಒಂದು 3-4 ಮಿನಿಸ್ಟ್ರಿಗಳು ಸೇರಿ ಒಂದು ಉತ್ತಮವಾದಂಥ ಸೇವೆಯನ್ನು ಜನರಿಗೆ ತಲುಪತಕ್ಕಂಥ ಕೆಲಸವನ್ನು ನಾವು ಮಿನಿಸ್ಟೀರಿಯಲ್ ಕೋಆರ್ಡಿನೇಷನ್ ನೋಡ್ತಾ ಹೋಗ್ತೀವಿ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದರೆ ಅರ್ಬನ್ ಫ್ಲಡ್ಡಿಂಗ್ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ಅರ್ಬನ್ ಫ್ಲಡ್ಡಿಂಗ್ ಅಂತಂದರೆ ಒಂದು ಸತಿ ಬೆಂಗಳೂರಲ್ಲಿ ಅಥವಾ ಏನೋ ಒಂದು ಪ್ರವಾಹ ಆಯಿತು ಅಂತಂದರೆ ಅದರಿಂದ ಆಗ್ತಕ್ಕಂಥ ಒಂದು ಆಸ್ತಿ ಹಾನಿ ಇದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದ್ದು. ಬಿಕಾಸ್ ಅರ್ಬನ್ ಏರಿಯಾಗಳಲ್ಲಿ ನಾವೇನು ಮಾಡ್ತೀವಿ, ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಅಥವಾ ಅಪಾರ್ಟ್ಮೆಂಟ್ಸ್ಗಳಾಗಿರ್ಬೋದು, ಮೆಟ್ರೋ ಸ್ಟೇಷನ್ಸ್ಗಳಾಗಿರ್ಬೋದು, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗಿಗೆ ಭಾಳಷ್ಟು ಒತ್ತನ್ನು ಕೊಟ್ಟಿರ್ತೀವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಭಾಳಷ್ಟು ಹಣವನ್ನು ಕೂಡ ವ್ಯಯ ಮಾಡಿರ್ತೀವಿ, ಒಂದು ಫ್ಯೂಚರ್ ಅಸೆಟ್ಗಳನ್ನು ನಿರ್ಮಾಣ ಮಾಡಿರ್ತೀವಿ. ಈ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಸಿಟಿಗೆ ನಾವು ಭಾಳಷ್ಟು ತರೋದ್ರಿಂದ ಈ ಒಂದು ಆಸ್ತಿಯನ್ನು ನಾವು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರದು ಒಂದು ಮೆಷರ್ ಇಂಟ್ರೆಸ್ಟ್ ಆಗಿರಬೇಕು. ಬಟ್ ಇಲ್ಲಿರ್ತಕ್ಕಂಥ ಇದಕ್ಕಿದ್ದಂಗೆ ಅರ್ಬನ್ ಫ್ಲಡ್ಡಿಂಗ್ನ ಸೊ ಕೆರೆ ಒಂದು ಒತ್ತುವರಿ ಮಾಡಿದಂಥ ಸಂದರ್ಭದಲ್ಲಿ ಆ ನೀರು ಸೊ ಎಲ್ಲರೂ ಒಂದು ಕಡೆ ಫ್ಲೋ ಆಗ್ಲಿಕ್ಕೆ ಅವಕಾಶ ಇರಲ್ಲ. ಅಂಥ ಸಂದರ್ಭದ ಮನೆ ಒಳಗಡೆ ನುಗ್ಗಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ನುಗ್ಗಿ ಅವುಗಳನ್ನು ಹಾಳು ಮಾಡ್ತಕ್ಕಂಥ ಅಥವಾ ಹಾನಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಸಿಟಿ ಪ್ಲಾನಿಂಗ್ ಅಂತಕ್ಕಂಥದ್ದು ಭಾಳ ಮುಖ್ಯ. ಅಂದರೆ ನೀವು
ಸಿಟಿ ಅರ್ಬನ್ ಏರಿಯಾಗಳಲ್ಲಿ ಅಥವಾ ಸಿಟೀಸ್ಗಳಲ್ಲಿ ನಾವೇನು ಮಾಡಬೇಕಾಗತ್ತೆ, ಸೊ ಜನರಿಗೆ ಈ ಫ್ಲಡ್ಸ್ ಬಗ್ಗೆ ಅರಿವನ್ನು ಮೂಡಿಸಬೇಕಾಗತ್ತೆ ಅಥವಾ ಕೆಪಾಸಿಟಿ ಬಿಲ್ಡಿಂಗನ್ನು ನಾವು ಮಾಡಬೇಕಾಗತ್ತೆ. ಅಂದರೆ ಮನೆ ಕಟ್ತಕ್ಕಂಥ ಪ್ರದೇಶ, ಸೊ ನೀರಿನ ಒಂದು ಈ ಪ್ರವಾಹದಿಂದ ಹಾನಿ ಆಗದೇ ಇರೋ ರೀತಿ ನಾವು ಅವ್ರಿಗೆ ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡಬೇಕಾಗತ್ತೆ. ಅಥವಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡಬೇಕಾದ್ರೆ ಆ ಒಂದು ಮಾರ್ಗದಲ್ಲಿ ಯಾವುದಾದ್ರು ನದಿ ಹರಿತಕ್ಕಂಥ ಒಂದು ಹರಿವನ್ನು ತಡಿತಕ್ಕಂಥ ಒಂದು ಕೆಲಸ ಮಾಡಬೇಕಾಗತ್ತೆ. ಸೊ ಎಲ್ಲ ಒಂದು ಕಡೆ ನಮ್ಮ ಆಸ್ತಿ ಹಾನಿ ಆಗ್ತಕ್ಕಂತಹನ್ನು ತಡಿಲಿಕ್ಕೆ ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಕೆಪಾಸಿಟಿ ಬಿಲ್ಡಿಂಗನ್ನು ಜಾಸ್ತಿ ಮಾಡ್ತಕ್ಕಂಥದ್ದನ್ನ ಆಯಾ ಸಿಟಿಗೆ ಸಂಬಂಧಪಟ್ಟಂಥ ಮುನ್ಸಿಪಾಲ್ ಬೋರ್ಡ್ಗಳು ಮಾಡಬೇಕಾಗತ್ತೆ. ಸೊ ಇದೊಂದು ರೀತಿಯ ಒಂದು ಮೆಷರ್ ಅಥವಾ ಮಿಟಿಗೇಟಿಂಗ್ ಮೆಷರ್ ಅಥವಾ ತಡಿತಕ್ಕಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಸೊ ಮೂರನೇದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಇವತ್ತು ಒಂದು ಎಫಿಷಿಯೆಂಟ್ ಅರ್ಬನ್ ಪ್ಲಾನಿಂಗ್ ಇಲ್ಲದೆ ಇರತಕ್ಕಂಥದ್ದು ಅಥವಾ ಈ ರೀತಿಯಾದಂತಹ ಪ್ರಕೃತಿ ವಿಕೋಪಗಳಾದಂಥ ಸಂದರ್ಭದಲ್ಲಿ ಆ ವಿಕೋಪಗಳಿಗೆ ನಮ್ಮನ್ನು ನಾವು ಅಡ್ಯಾಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ರೀತಿ ಮಾರ್ಗಗಳು ಸರಿ ಇಲ್ಲದಲೇ ಇರ್ಬೋದು. ಸೊ ಇವುಗಳನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಸೊ ಹೇಗೆ ಇಂಪ್ರೂವ್ ಮಾಡ್ತೀವಿ ಅಂತಕ್ಕಂಥದ್ದು ಪ್ರಶ್ನೆ ಇವಾಗ. ಸೊ ಹೇಗೆ ಅಂತಂದರೆ ಎಫಿಷಿಯೆಂಟ್ ಅರ್ಬನ್ ಪ್ಲಾನಿಂಗ್. ಸೊ ಅರ್ಬನ್ ಪ್ಲಾನಿಂಗ್ ಹೇಗಿರಬೇಕು ಅಂದರೆ ನಾವು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಅಂದರೆ ಈಗ ನಮ್ಮ ಒಂದು ಸಿಟಿನ ಇದೊಂದು ಫಾರ್ ಎಕ್ಸಾಂಪಲ್ ಇದೊಂದು ಲೇಔಟ್ ಅಥವಾ ಒಂದು ನಮ್ಮ ಒಂದು ರೆಸಿಡೆನ್ಷಿಯಲ್ ಏರಿಯಾ ಅಂತ ಅಂದ್ಕೊಂಡ್ರೆ ಇಲ್ಲಿ ನುಗ್ತಕ್ಕಂಥ ನೀರನ್ನು ತಡೀಲಿಕ್ಕೆ, ಸೊ ಆ ನೀರನ್ನು ತಡೀಲಿಕ್ಕೆ ನಾವು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ಆ ವಾಟರ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಮೆಷಿನರಿಗಳನ್ನು ತಂದು ನಿಲ್ಲಿಸೋ ಬದಲು ಅಲ್ಲಿ ನಾವು ಪಾರ್ಕ್ಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮರಗಳನ್ನು ನೆಡ್ತಕ್ಕಂಥದ್ದು, ಒಟ್ಟಾರೆ ಒಂದು ಹಸಿರನ್ನು ಹರಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನೀರನ್ನು ಭೂಮಿ ಹೀರ್ತಕ್ಕಂಥದ್ದು ಮತ್ತು ಆ ನೀರನ್ನು ಫ್ಲಡ್ಸಿಂದ ಬಂದಿರತಕ್ಕಂಥ ನೀರನ್ನು ಅಂತರ್ಜಲಕ್ಕೆ ಅಥವಾ ಗ್ರೌಂಡ್ ವಾಟರ್ ಟೇಬಲ್ಗೆ ಕಳಿಸೋದ್ರ ಮುಖಾಂತರ ನಾವು ಈ ಫ್ಲಡ್ಸನ್ನು ತಡೀತಕ್ಕಂಥದ್ದು. ಸೊ ಒಟ್ಟಾರೆ ನಾವೇನು ಮಾಡ್ತೀವಿ, ಇಲ್ಲಿ ಗ್ರೀನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಈ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಬಳಸೋ ಬದಲು ವೆಟ್ಲ್ಯಾಂಡ್ಸ್ಗಳನ್ನು ಅಂದರೆ ಕೆರೆಗಳನ್ನು ಹೊಂಡಗಳನ್ನು ತೋಡ್ತಕ್ಕಂಥದ್ದು ಅಥವಾ ಒಂದು ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡ್ತಕ್ಕಂಥದ್ದು ಅಥವಾ ನಾವು ಮರಗಳನ್ನು ಇಡ್ತಕ್ಕಂಥದ್ದು, ಪಾರ್ಕ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸೊ ಈ ಫ್ಲಡ್ಸ್ಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿಯನ್ನು ನಾವು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಕಾಣ್ತಾ ಹೋಗ್ತೀವಿ. ಸೊ ಸೆಕೆಂಡ್ ಥಿಂಗ್ ಅಂತಂದರೆ ಈ ಫ್ಲಡ್ ಹ್ಯಾಂಡ್ಲಿಂಗ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಅಂದರೆ ನಾವು ಈ ಹಣವನ್ನು ನಾವು ಮುನ್ಸಿಪಾಲ್ ಬೋರ್ಡನ್ನು ನಾವೇನು ಬಡ್ಜೆಟನ್ನು ಎತ್ತಿರ್ತೀವಿ, ಅಲೋಕೇಟ್ ಮಾಡ್ತೀವಿ, ಹಣಕಾಸಿನ ಒಂದು ಅಲೋಕೇಟ್ ಮಾಡ್ತೀವಿ, ಅದನ್ನು ಮತ್ತು ನಮ್ಮ ಟೆಕ್ನಿಕಲ್ ನಾಲೆಜನ್ನು ಈ ಫ್ಲಡ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಸ್ಟ್ರಕ್ಚರ್ಗಳು, ಫಾರ್ ಎಕ್ಸಾಂಪಲ್ ಡ್ರೈನೇಜ್ ಸಿಸ್ಟಮ್ಗಳಾಗಿರ್ಬೋದು ಅಥವಾ ಈ ನೀರು ಯಥೇಚ್ಛವಾಗಿ ಬಂದಂಥ ಸಂದರ್ಭದಲ್ಲಿ ಅದು ಸ್ಟೋರ್ ಆಗ್ತಕ್ಕಂಥ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ಗಳಾಗಿರ್ಬೋದು, ಈ ರೀತಿಯ ಒಂದು ಟೆಕ್ನಿಕಲ್ ಲಿಂಕೇಜಸ್ಗಳನ್ನು ನಾವು ಬಡ್ಜೆಟಲ್ಲಿ ಅಲೋಕೇಟ್ ಮಾಡಿ ಸೊ ಅವುಗಳನ್ನು ಜನರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ನಾವು ಈ ಫ್ಲಡ್ಸ್ಗಳನ್ನು ತಡಿತಕ್ಕಂಥ ಪ್ರಯತ್ನ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ವೆರಿ ಇಂಪಾರ್ಟೆಂಟ್, ನಾವು ಎನ್ವೈರ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದ ತಕ್ಷಣ ಇಂಜಿನಿಯರಿಂಗ್ ಮತ್ತು ಎಕಾಲಜಿ ಎರಡೂ ಕೂಡ ಜೊತೆಯಲ್ಲಿ ಹೋಗಬೇಕು. ಅಂದರೆ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅಂದರೆ ಫ್ಲಡ್ಸ್ಗಳನ್ನು ತಡೆಯೋದ್ರಲ್ಲಿ ಎನ್ವೈರ್ಮೆಂಟ್ನ ಪಾತ್ರ ಎಷ್ಟಿದೆಯೋ ಟೆಕ್ನಾಲಜಿಯ ಪಾತ್ರ ಅಷ್ಟೇ ಇದೆ. ಅಂದರೆ ನಾವು ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಬಂದಿರತಕ್ಕಂಥ ಎಕ್ಸಸ್ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ದಿಕ್ಕಲ್ಲಿ ಯೋಚನೆ ಮಾಡಿದ್ರೆ, ಅದೇ ಮೂಮೆಂಟಲ್ಲಿ ನಾವು ಈ ಕ್ಲೈಮೇಟ್ ಚೇಂಜ್ನ ಮಿಟಿಗೇಟ್ ಮಾಡಲಿಕ್ಕೆ ಪ್ರಕೃತಿಯನ್ನು ಕಾಪಾಡ್ತಕ್ಕಂಥ ಅಥವಾ ಪೋಷಿಸ್ತಕ್ಕಂಥ ಕೆಲಸವನ್ನು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಇವೆರಡೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಇಂಜಿನಿಯರಿಂಗ್ ಆ್ಯಂಡ್ ಎಕಾಲಜಿ ಅಂತಕ್ಕಂಥದ್ದು ಜೊತೆಗೇ ಸಾಗಬೇಕು. ಅವಾಗ ಮಾತ್ರ ಈ ಫ್ಲಡ್ಸನ್ನು ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಟೆಕ್ನಾಲಜಿನ ಬಳಸ್ಕೊಳ್ತಾ ಪ್ರಕೃತಿಯನ್ನು ಪೋಷಿಸ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಪ್ರಕೃತಿ ವಿಕೋಪಗಳಿಗೆ ನಾವು ತುತ್ತಾಗ್ತಕ್ಕಂಥದ್ದು ತಡಿಬೋದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೂರನೇದೇನಂತಂದರೆ ಈ ಕೆರೆಗಳನ್ನು ಒತ್ತುವರಿ ಮಾಡ್ತಕ್ಕಂಥದ್ದು. ಸೊ ಈ ಅರ್ಬನ್ ಏರಿಯಾಗಳಲ್ಲಿ ಕೆರೆಗಳ ಒತ್ತುವರಿ ಮಾಡ್ತಕ್ಕಂಥದ್ದು, ಆ ಒಂದು ಏರಿಯಾಗಳಲ್ಲಿ ಮನೆಗಳನ್ನು ಅಥವಾ ಇಂಡಸ್ಟ್ರಿಗಳನ್ನು ಅಥವಾ ಅಪಾರ್ಟ್ಮೆಂಟ್ಗಳನ್ನು ಕಟ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬಿಡ್ತಾ ಸೊ ಅಲ್ಲಿ ನಾವು ಈ ರೈನ್ ವಾಟರ್ ಸಫಿಷಿಯೆಂಟಾಗಿ ಫ್ಲೋ ಆಗಲಿಕ್ಕೆ ಬೇಕಾದಂಥ ಡ್ರೈನೇಜ್ ಸಿಸ್ಟಮನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಹಾಗೆ ಈ ಅರ್ಬನ್ ಫ್ಲಡ್ಡಿಂಗ್ ಆಗ್ತಕ್ಕಂಥದ್ದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇರೋದ್ರಿಂದ, ಬಿಕಾಸ್ ಇಲ್ಲಿ ಹಿಮಾಲಯದಿಂದ ಹರಿದು ಬರ್ತಕ್ಕಂಥ ನದಿಗಳ ಪ್ರಮಾಣ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸೊ ನೇಪಾಳಿನ ಒಂದು ರಾಷ್ಟ್ರದ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಮಾನ್ಸೂನ್ಸ್ಗಳನ್ನು ಒಂದು ಸರಿಯಾದ ಸಮಯದಲ್ಲಿ ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ಮೆಕ್ಯಾನಿಸಮ್ನ ರೊಬಸ್ಟಾಗಿ ಬಿಲ್ಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಸೊ ಹಾಗೆ ಈ ರೀತಿಯಾಗಿ ರೈನ್ ಮಿಸ್ರಿ ಅಂದರೆ ಮಳೆಯಿಂದ ಆಗ್ತಕ್ಕಂಥ ಈ ಪ್ರವಾಹಗಳೇನಿದೆಯಲ್ಲ ಆ ಅವಘಡಗಳಿಗೆ ನಾವು ಸರಿಯಾದ ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು ಅಂತೇಳಿ ಈ ಆರ್ಟಿಕಲ್ನ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಕಂಟೆಂಟ್ನ ಮುಖಾಂತರ ನೀವು ಪ್ರಿಲಿಮ್ಸ್ ಬೇಕಾಗಿರ್ತಕ್ಕಂತಹ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಮೇನ್ಸ್ಗೆ ಬೇಕಾಗಿರ್ತಕ್ಕಂಥ ಉತ್ತರಗಳಾಗಿರ್ಬೋದು, ಎಸ್ಸೆಗೆ ಬೇಕಾಗಿರ್ತಕ್ಕಂಥ ಸರ್ವತೋಮುಖ ಕಾಂಪ್ರಿಹೆನ್ಸಿವ್ ಕಂಟೆಂಟನ್ನು ಈ ಕ್ಲಾಸಿಂದ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಯೂಟ್ಯೂಬ್ ಕ್ಲಾಸಸ್ನೊಂದಿಗೆ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.